ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯನ್ನ ಆಯ್ಕೆ ಮಾಡಲಾಗಿದೆ. ಈ ಕುರಿತು ನಿನ್ನೆ ತಡರಾತ್ರಿ ಪಟ್ಟಿ ರಿಲೀಸ್ ಮಾಡಿದ ಬಿಜೆಪಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಡಿಕೆ ಸುರೇಶ್ ವಿರುದ್ಧ ತೊಡೆತಟ್ಟಲು ಸಜ್ಜಾಗಿದೆ. ಬೆಂಗಳೂರು ದಕ್ಷಿಣಕ್ಕೆ ತೇಜಸ್ವಿ ಸೂರ್ಯ ಆಯ್ಕೆಯಾಗಿದ್ರೆ ಇತ್ತ ಬೆಂಗಳೂರು ಗ್ರಾಮಾಂತರದಿಂದಲೂ ಕೂಡ ಅಭ್ಯರ್ಥಿ ಅಶ್ವಥ್ ನಾರಾಯಣ್ ಅವರನ್ನ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿಸಲಾಗಿರುವಂತದ್ದು. ಬೆಂಗಳೂರು ಗ್ರಾಮಾಂತರದಿಂದ ಡಿಕೆ ಸುರೇಶ್ ವಿರುದ್ಧ ಅಶ್ವಥ್ ನಾರಾಯಣ್ ತೊಡೆತಟ್ಟಲಿಕ್ಕೆ ಸಿದ್ಧ ಆಗಿದ್ದಾರೆ. ನಿನ್ನೆ ತಡರಾತ್ರಿ ಪಟ್ಟಿಯನ್ನ ರಿಲೀಸ್ ಮಾಡಿತು ಬಿಜೆಪಿ. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಡಿಕೆ ಸುರೇಶ್ ವಿರುದ್ಧ ತೊಡೆತಟ್ಟಲಿಕ್ಕೆ ಅಶ್ವಥ್ ನಾರಾಯಣ್ ಅವರನ್ನ ಕಣಕ್ಕಿಳಿಸಲಾಗಿದೆ. ಬೆಂಗಳೂರು ದಕ್ಷಿಣದಲ್ಲಿ ತೇಜಸ್ವಿ ಸೂರ್ಯ, ಬೆಂಗಳೂರು ಗ್ರಾಮಾಂತರದಲ್ಲಿ ಅಶ್ವಥ್ ನಾರಾಯಣ್ ಕಣದಲ್ಲಿದ್ದಾರೆ. ಡಿಕೆ ಸುರೇಶ್ ವರ್ಸಸ್ ಅಶ್ವಥ್ ನಾರಾಯಣ್. ಬೆಂಗಳೂರು ಗ್ರಾಮಾಂತರದಲ್ಲಿ ಬಿಗ್ ಫೈಟ್ ಇರುವಂತದ್ದು. ನಿಶಾ ಯೋಗೇಶ್ವರ್ಗೆ ಬಿಜೆಪಿ ಟಿಕೆಟ್ ಅನ್ನ ನೀಡಲಿಲ್ಲ. ಸಿಪಿ ಯೋಗೇಶ್ವರ್ ಪುತ್ರಿ ನಿಶಾ ಯೋಗೇಶ್ವರ್ಗೆ ಕೊಡಲಾಗುತ್ತೆ ಇರುವಂತಹ ಮಾಹಿತಿ ಇತ್ತು. ಇದಕ್ಕೆ ಬಹಳ ವಿರೋಧ ಕೂಡ ವ್ಯಕ್ತ ಆಗ್ತಾ ಇತ್ತು. ಅದು ವಂಶ ಪಾರಂಪರ್ಯದ ರೀತಿಯಲ್ಲಿ ಅವರ ಪುತ್ರಿಯರಿಗೆ ಕೊಡುವಂಥದ್ದು ಸರಿಯಲ್ಲ ಅನ್ನುವಂತಹ ಆಕ್ರೋಶ ಕೂಡ ವ್ಯಕ್ತ ಆಗ್ತಾ ಇತ್ತು. ನಂತರ ನಿನ್ನೆ ತಡರಾತ್ರಿ ಟಿಕೆಟ್ ಫೈನಲ್ ಆಗಿ ಅಶ್ವಥ್ ನಾರಾಯಣ್ ಪಾಲಾಗಿದೆ. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಬಿಜೆಪಿ ಟಿಕೆಟ್. ಇನ್ನು ಬೆಂಗಳೂರು ಉತ್ತರ ಕ್ಷೇತ್ರದಿಂದ ಬಿಜೆಪಿಯ ಸದಾನಂದ ಗೌಡರಿಗೆ ಫೈಟ್ ಕೊಡಲಿಕ್ಕೆ ಕಾಂಗ್ರೆಸ್ನಿಂದ ಕೃಷ್ಣ ಬೈರೇಗೌಡರು ಕಣಕ್ಕಿಳಿತಾ ಇದ್ದಾರೆ. ಈ ಕುರಿತಂತೆ ನಿನ್ನೆ ನಡೆದಂತಹ ಕಾಂಗ್ರೆಸ್ ಮುಖಂಡರ ಸಭೆಯಲ್ಲಿ ಫೈನಲ್ ಆಗಿದೆ ಟಿಕೆಟ್. ಸದಾನಂದ ಗೌಡರನ್ನ ಮಣಿಸಲಿಕ್ಕೆ ಕಾಂಗ್ರೆಸ್ ತಂತ್ರಗಾರಿಕೆಯನ್ನು ಹೆಣೆದಿದ್ದು ಇಂದು ನಾಮಪತ್ರ ಸಲ್ಲಿಕೆಗೆ ಕೊನೆ ದಿನವಾಗಿದ್ದರಿಂದ ಕೃಷ್ಣ ಬೈರೇಗೌಡ ನಾಮಿನೇಷನ್ ಅನ್ನ ಸಲ್ಲಿಸಲಿದ್ದಾರೆ. ನಾಮಪತ್ರದ ಭರಾಟೆ ಜೋರಾಗಲಿದೆ. ಇವತ್ತು ಕೂಡ ಬೆಂಗಳೂರು ಉತ್ತರದಲ್ಲಿ ಸದಾನಂದ ಗೌಡರಿಗೆ ಫೈಟ್ ಕೊಡಲಿಕ್ಕೆ ಕಾಂಗ್ರೆಸ್ನಿಂದ ಕೃಷ್ಣ ಬೈರೇಗೌಡರನ್ನ ಕಣಕ್ಕಿಳಿಸಲಾಗ್ತಾ ಇದೆ. ಬೆಂಗಳೂರು ಉತ್ತರದಲ್ಲಿ ಸದಾನಂದ ಗೌಡರಿಗೆ ಬಿಗ್ ಫೈಟ್ ನೀಡಲಿಕ್ಕಾಗಿ ಕಾಂಗ್ರೆಸ್ನ ತಂತ್ರಗಾರಿಕೆ ಇದು. ಬೆಂಗಳೂರು ಉತ್ತರದಿಂದ ಮೊದಲಿಗೆ ಕೇಳಿ ಬರ್ತಾ ಇದ್ದಂತಹ ಹೆಸರು ಅಂತಂದ್ರೆ ದೇವೇಗೌಡರು ಮೈತ್ರಿ ಅಭ್ಯರ್ಥಿಯಾಗಿ ನಿಲ್ತಾರೆ ಅಂತ. ಆದರೆ ನಂತರ ಬೆಂಗಳೂರು ಉತ್ತರವನ್ನ ಅವರು ತ್ಯಜಿಸಿ ತುಮಕೂರನ್ನ ಆಯ್ಕೆ ಮಾಡಿಕೊಂಡು ನಿನ್ನೆ ನಾಮಪತ್ರವನ್ನ ಕೂಡ ಸಲ್ಲಿಸಿದ್ರು. ನಂತರ BL ಶಂಕರ್ ಅವರ ಹೆಸರು ಕೇಳಿ ಬರ್ತಾ ಇತ್ತು. ಆದರೆ ನಿನ್ನೆ ಟಿಕೆಟ್ ಫೈನಲ್ ಆಗಿದ್ದು ಕೃಷ್ಣ ಬೈರೇಗೌಡರಿಗೆ. ನಿನ್ನೆ ಕಾಂಗ್ರೆಸ್ ಮುಖಂಡರ ಸಭೆಯಲ್ಲಿ ಈ ವಿಚಾರ ಫೈನಲ್ ಆಯಿತು. ಸದಾನಂದ ಗೌಡರನ್ನ ಮಣಿಸಲಿಕ್ಕೆ ಕಾಂಗ್ರೆಸ್ ಈ ತಂತ್ರಗಾರಿಕೆಯನ್ನು ಹೆಣೆದಿದೆ. ಬೆಂಗಳೂರು ಉತ್ತರದಿಂದ ಸದಾನಂದ ಗೌಡರು ವರ್ಸಸ್ ಕೃಷ್ಣ ಬೈರೇಗೌಡರು. ಬೆಂಗಳೂರು ಗ್ರಾಮಾಂತರದಲ್ಲಿ ಡಿಕೆ ಸುರೇಶ್ ವರ್ಸಸ್ ಅಶ್ವಥ್ ನಾರಾಯಣ್. ಬೆಂಗಳೂರು ದಕ್ಷಿಣದಲ್ಲಿ ತೇಜಸ್ವಿ ಸೂರ್ಯನನ್ನ ಕಣಕ್ಕಿಳಿಸಲಾಗಿರುವಂತದ್ದು ಮಿಕಿ ಹರಿಪ್ರಸಾದ್ ಅವರ ವಿರುದ್ಧ. ಇನ್ನು ಬೆಂಗಳೂರು ಉತ್ತರಕ್ಕೆ ಬರುವುದಾದ್ರೆ ಬಿಜೆಪಿಯ ಪ್ರಬಲ ಕ್ಯಾಂಡಿಡೇಟ್ ಆಗಿರುವಂತಹ ಮಾಜಿ ಸಿಎಂ ಸದಾನಂದ ಗೌಡರ ವಿರುದ್ಧವಾಗಿ ಕೃಷ್ಣ ಬೈರೇಗೌಡರನ್ನ ಕಣಕ್ಕಿಳಿಸಲಾಗಿದೆ. ಇವತ್ತು ನಾಮಪತ್ರವನ್ನ ಸಲ್ಲಿಸಲಿದ್ದಾರೆ. ಬೆಂಗಳೂರಿನ ವಿಚಾರಕ್ಕೆ ಬರೋದಾದ ಬಿಗ್ ಫೈಟ್ ಈ ರೀತಿಯಲ್ಲಿ ಇರುವಂತದ್ದು. MLAಗಳು ನಾರ್ತ್ ಮತ್ತು ಇಬ್ಬರು JDS ಅವರು ಸೇರಿ ಎಲ್ಲ ಒಂದು ನಿರ್ಧಾರಕ್ಕೆ ಬಂದರು. ಕೃಷ್ಣ ಬೈರೇಗೌಡನಿಗೇನೆ ಕೊಡಬೇಕಂತ. ಈಗ ಪಕ್ಷ ವತಿಯಿಂದನೂ ಕೃಷ್ಣ ಬೈರೇಗೌಡನೇ ನಾರ್ತಕ್ಕೆ ಕ್ಯಾಂಡಿಡೇಟ್ ಮಾಡೋಕ್ಕೆ ಒಪ್ಕೊಂಡಿದೆ. ಸರಿ, ಚಲುವರಾಯಸ್ವಾಮಿ ಅವರೆಲ್ಲ ಸರೆಲ್ಲ ಕೇಳಿ ಬರ್ತಾ ಇತ್ತು. ಇಲ್ಲ, ಚಲುವರಾಯಸ್ವಾಮಿ ಈಗ ಭಾಳ ಲೇಟ್ ಆಗಿದೆ. ಈಗ ನಾವು ದೇವೇಗೌಡರೇ ಬರ್ತಾರಂತ ತಿಳ್ಕೊಂಡಿದ್ದೀವಿ. ದೇವೇಗೌಡರು ಲಾಸ್ಟ್ ಮೂಮೆಂಟಲ್ಲಿ ಬರೋಕ್ಕಾಗಲ್ಲ ಅಂತ ತೀರ್ಮಾನ ಮಾಡಿ ಹಿನ್ನೆಲೆಯಲ್ಲಿ ಈಗೆಲ್ಲ 7 ಜನ ಮೇಲೆ ನಾವು ಗೆಲ್ಲಬೇಕಾದ್ರೆ ಯಾರಿಂದ ನೋಡಿ, ಇವತ್ತೆಲ್ಲ ಶಾಸಕರು 7 ಜನ ಶಾಸಕರು ಅಂದರೆ ಬೆಂಗಳೂರು ನಾರ್ತಿನ JDS ಕಾಂಗ್ರೆಸ್ ಒಟ್ಟು 7 ಜನ ಶಾಸಕರಿದ್ದಾರೆ. ಹಾಗೂ ಮತ್ತು ನಮ್ಮ ಶಿವಕುಮಾರ್ ಅವರು, ಉಪಮುಖ್ಯಮಂತ್ರಿಯವರು ಮತ್ತು ಸಿದ್ದರಾಮಯ್ಯ ನಮ್ಮ CLP ನಾಯಕರವರು ಎಲ್ಲ ಸೇರಿ ಚರ್ಚೆ ಮಾಡಿ ನಮ್ಮೆಲ್ಲ ಅಭಿಪ್ರಾಯ ಡೆಲ್ಲಿಗೆ ತಿಳಿಸಿದ್ದೀವಿ. ಕೃಷ್ಣ ಬೈರೇಗೌಡರು ಸೂಕ್ತ ಅಭ್ಯರ್ಥಿ ಆಗ್ತಾರೆ. ಅವರ ಹೆಸರನ್ನು ಕ್ಲಿಯರ್ ಮಾಡಬೇಕು ಅಂತ ಒಮ್ಮತದ ಅಭಿಪ್ರಾಯವನ್ನು ದೆಹಲಿಗೆ ಮುಟ್ಟಿಸಿದ್ದೇವೆ. ಬಹುಶಃ ಅದು ಮತ್ತೆ ಮಾನ್ಯ ದೇವೇಗೌಡರು